ಟಾಟಾ. ಪಾಪ ಇನ್ನೂ ಸ್ವಲ್ಪ ಕೊಡಿ. ಅಮ್ಮ. ಹಲೋ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಎಲ್ಲರೂ ಅಲ್ಲಿಗೆ ಹೋಗಿದ್ರು. ಮನೆಯಲ್ಲಿ ಯಾರು ಇರ್ಲಿಲ್ಲ, ನಾನು ಚಿಂಚು ಇಬ್ರು ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಲ್ಲಿ ಸಖತ್ ಹಿಂಸೆ ಕೊಟ್ಬಿಟ್ರು. ಪಾಪುನ್ನು ಜೊತೆಯಲ್ಲೇ ಕೂರಿಸ್ಕೊಂಡು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಅವ್ರನ್ನ ಏನಾದ್ರು ಬಿಟ್ಬಿಟ್ರೆ ಆಚೆ ಹೋಗಿ ಏನಾದ್ರು ಒಂದು ಕಿತಾಪತಿ ಮಾಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೆ. ಇಟ್ಕೊಂಡು ಕೆಲಸ ಮಾಡೋದೇ ಒಂದು ದೊಡ್ಡ ತಲೆನೋವು. ಇವ್ರು ನೋಡ್ಕೊಳ್ಳೋಕೆ ಒಬ್ರು ಬೇಕು, ಇನ್ನು ಇವ್ರು ನಮಗೆ ಹೆಲ್ಪ್ ಮಾಡ್ಕೊಡ್ತಾರಂತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಮನೇಲಿ ಯಾರು ಇರ್ಲಿಲ್ಲ, ಹೊರಗಡೆ ಹೋಟೆಲಲ್ಲೇ ತಿನ್ಕೊಂಡಿದ್ರು. ಸೊ ಹಾಗಾಗಿ ಒಂದೇ ಸಲ ಬಸ್ಸಾರು ಮಾಡ್ಬಿಡೋಣ ಹೀರೆಕಾಯಿ ಯೂಸ್ ಮಾಡ್ಕೊಂಡು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈಗ ಎಕ್ಕಳಕ್ ಆಗಲ್ಲ ಚಿಂಚು, ಅಡುಗೆ ಮಾಡ್ಬೇಕು. ಮಾ ಎತ್ಕೋದಿಂದ ಅಡಿಯಪ್ಪ, ಅಡ್ಗೆ ಮಾಡೋದ್ ಬೇಡವಾ? ಏನ್ ಚಿಂಚು ಹಿಂಗೆ ಎತ್ಕೊಂಡಿರ್ಲ? ಅಡ್ಗೆ ಮಾಡೋದ್ ಬೇಡವಾ? ಇನ್ನ ಅವ್ರು ಏನ್ ಕೆಲಸ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ. ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಂಡು, ನಮ್ದು ಮನೆ ಹಿಂದೆ ಹಳೆ ಪಾಟ್ಸ್ಗಳೆಲ್ಲ ಇದ್ವು. ಸೊ ಅದಕ್ಕೆ ಸ್ವಲ್ಪ ಪೇಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೇಂಟ್ ಮಾಡ್ಕೊಂಡು ಪ್ಲಾಂಟ್ ಎಲ್ಲ ಹಾಕೊಂಡಿದ್ದೀನಿ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ಮಧು ಕೂಡ ತೋಟದಿಂದ ವಾಪಸ್ ಬಂದು ಸ್ನಾನ ಮಾಡ್ತೀನಿ ಅಂತ ಮಾಡ್ತಿದ್ವು. ಅವಾಗ ಚಿಂಚು ಹೋಗಿ ನಾನು ಸ್ನಾನ ಮಾಡಿಸ್ತೀನಿ ಪಪ್ಪ ಅಂತ ಹೇಳಿ ಮಾಡಿಸ್ತಿದ್ದಾರೆ. ಚಿಂಚು ಬಟ್ಟೆ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೆ, ಬಟ್ ಅದು ಬಟ್ಟೆ ಇಟ್ಕೊಳ್ಳೋದಕ್ಕೆ ಅಷ್ಟು ಸೂಟಬಲ್ ಆಗಿಲ್ಲ. ಹಾಗಾಗಿ ಸ್ಲಿಪ್ಪರ್ಸ್ ನ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಇಟ್ಕೋತಾ ಇದ್ದೀನಿ. ಅದೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಫುಲ್ ಏನು ಗಲೀಜಾಗಲ್ಲ, ನೀಟಾಗಿ ಕವರ್ ಆಗ್ಬಿಡುತ್ತೆ. ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್.